ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಬಂದ್ಬಿಟ್ಟು ಆಲ್ರೆಡಿ ಟೈಮ್ ಬಂದು ನೋಡ್ಬೋದು, ಕಾಣಿಸ್ತಿರುತ್ತೆ 8:46 ಆಯಿತಾ. ಡೇಟ್ ಬಂದು ಜುಲೈ 1ನೇ ತಾರೀಕು, ಓಕೆನಾ. ಸೊ ಜುಲೈದು ಫಸ್ಟ್ ಡೇ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಡ್ಯೂಟಿ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ನ ಏನಾದರೂ ಹೊಸ ಪೇಜ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ, ಓಕೆನಾ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ಇವಾಗ ಡ್ಯೂಟಿ ಆನ್ ಮಾಡ್ಕೊಂಡು ಬಿಡೋಣ ಫಸ್ಟು. ಸೊ 3 ಅಪ್ಲಿಕೇಶನ್ ಆನ್ ಮಾಡ್ಕೊಳ್ತೀನಿ: ಓಲಾ, ಊಬರ್ ಮತ್ತು ನಮ್ಮ ಯಾತ್ರೆ. ಸೊ ಮಾಡಿಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೋಡಿ, ಊಬರ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಊಬರ್ ಆನ್ ಆಗಿದೆ. ನೆಕ್ಸ್ಟ್ ಓಲಾ ಆನ್ ಮಾಡ್ಕೊಳ್ತೀನಿ. ಸೊ ನೋಡಿ, ಓಲಾನು ಆನ್ ಆಗಿದೆ. ಸೊ ನಮ್ಮ ಯಾತ್ರೆ ಅದೊಂದು ಅಪ್ಲಿಕೇಶನ್ ಇಶ್ಯೂ ಆಗಿರೋದ್ರಿಂದ ಅದು ಎನಿ ಟೈಮ್ ಆನ್ ಆಗೇ ಇರುತ್ತೆ. ನಾವು ಆಫ್ ಮಾಡಿದ್ರು ಕೂಡ ಆಟೋಮೆಟಿಕ್ ಆಗಿ ಆನ್ ಆಗಿಬಿಡುತ್ತೆ. ಸೊ ಇದು ಕೂಡ ಆನ್ ಆಗಿದೆ. ಸೊ ನೋಡ್ಬೋದು ನೀವು. ಸೊ ಆನ್ ಆಗಿದೆ. ಸೊ ಈಗ 3 ಅಪ್ಲಿಕೇಶನ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಕೊಡ್ತಾನೆ ಎಷ್ಟಾಗುತ್ತೆ ಏನು ಎತ್ತ ಅಂತ. ಬನ್ನಿ ವಿಡಿಯೋನ ಶುರು ಮಾಡೋಣ. I am also CEO. ಮೊದಲನೇ ಬುಕ್ಕಿಂಗ್ ಬಿದ್ದಿದೆ. 300 ಕಿಲೋಮೀಟರ್ ಪಿಕಪ್ಪು ಆಯ್ತಾ. ಡ್ರಾಪ್ ಕರೆಕ್ಟಾಗಿ ನೋಡಲಿಲ್ಲ, ಅಬ್ಸರ್ವ್ ಮಾಡಲಿಲ್ಲ ನಾನು. ಟೋಟಲ್ ಅಮೌಂಟ್ ಬಂದು ಓಲಾದಲ್ಲಿ ಬಿದ್ದಿರೋದು ಫಸ್ಟ್ನೇ ಬುಕ್ಕಿಂಗ್ ಆಯ್ತಾ. ಎಂ ಬ್ಲಾಕ್ ಅಂತ ಹೇಳಿದ್ರು, ಹೋಗ್ತಾ ಇದ್ದೀನಿ. ಸೊ ಅಮೌಂಟ್ ಬಂದ್ಬಿಟ್ಟು ಟೋಟಲ್ 325 ರೂಪಾಯಿ ಅಂತ ತೋರಿಸ್ತು. ನೋಡೋಣ, ಪಿಕ್ ಮಾಡಿ ಡ್ರಾಪ್ ಮಾಡಿ ನಿಮಗೆ ಸಿಗ್ತೀನಿ ಆಯ್ತಾ. 4204 4204. A few minutes later. ಸ್ನೇಹಿತರೆ, ಮೊದಲನೇದು ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಡು. ಇಲ್ಲಿ ನೋಡಿದ್ರೆ ಅದು ಡ್ರಾಪ್ ಬಂದ್ಬಿಟ್ಟು 20 ಕಿಲೋಮೀಟ್ರ್ ಡ್ರಾಪ್ ಇದೆ. ಸೊ ITPLಗೆ ಡ್ರಾಪ್ ಇರೋದು. ಸೊ ITPL ಬಂದು ಇವಾಗ ಇರೋ ಲೊಕೇಶನಿಂದ ಒಂದು 2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಡ್ರಾಪು. ಸೊ ಬಂದೆ, ಹೆವಿ ಟ್ರಾಫಿಕ್ಕು, ಏನು ಮಾಡೋಕ್ಕಾಗಲ್ಲ. ಪೀಕ್ ಅವರ್ಸ್ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತೆಲ್ಲ ಡ್ಯೂಟಿಗೆ ಹೋಗ್ತಾ ಇರ್ತಾರೆ. ಈ ಟೈಮಲ್ಲಿ ಬಂದರೆ ಇದೊಂದು ಎಲ್ಲ ಡ್ರೈವರ್ಸು ಅನುಭವಿಸ್ಲೇಬೇಕಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಸೊ ಹೋಗ್ತಾ ಇದ್ದೀನಿ ನೋಡಿ, ಈ ಥರ ಸ್ಲೋ ಮೂವಿಂಗ್ಸ್ ಇದೆ. ಹೆವಿ ಟ್ರಾಫಿಕ್, ಎಲ್ಲೋದ್ರೂ ಟ್ರಾಫಿಕ್ ಇದೆ. ಅದರಲ್ಲೂ ಈ ಕಡೆ ಎಲ್ಲಿ ಒಂದು ಕಂಪ್ನಿಗಳಿರೋ ಕಡೆ ಬಂದು ಸಿಗಾಕೊಂಬಿಟ್ರು ಅಂತ ಮುಗ್ದೋಯ್ತು ಕತೆ. ಈಚೆ ಹೋಗೋದು ತುಂಬಾ ಕಷ್ಟ. ಸೊ ಏನು ಮಾಡೋಕ್ಕಾಗಲ್ಲ, ಈ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ಸ್ನೇಹಿತರೆ ಆಯಿತಾ. ಅದು ಡ್ರಾಪ್ ಮಾಡಿದೆ, ಓಲಾದಲ್ಲಿ ಬಿದ್ದಿದ್ದು. ನಾನು ಟ್ರಿಪ್ನ ತಗೋಬೇಕಾದ್ರೆ ಬಂದು ಕ್ಯಾಶ್ ಟ್ರಿಪ್ಪನ್ನು ತೋರಿಸ್ತು. ಈ ಟ್ರಾಫಿಕಲ್ಲಿ ಹತ್ತತ್ರ 1 ಗಂಟೆ ಟೈಮ್, 20 ಕಿಲೋಮೀಟ್ರ್ ಹೋಗೋಕ್ಕೆ 1 ಗಂಟೆ ಟೈಮ್ ತೊಗೊಂಡೈತೆ. ಏನು ಮಾಡೋಕ್ಕಾಗಲ್ಲ, ಪೀಕ್ ಅವರ್ಸ್ ಎಲ್ಲ ಕೆಲ್ಸಕ್ಕೆ ಹೋಗೋ ಟೈಮು. ಸೊ ಡ್ರಾಪ್ ಮಾಡಿದ್ದೀನಿ. ಸೊ ಸೆಲ್ಫಿ ತೊಗೊಳಕ್ಕೆ ಕೇಳ್ತೈತೆ ಓಲಾದಲ್ಲಿ. ಇದೊಂದು ತಲೆನೋವಪ್ಪ ಓಲಾದಲ್ಲಿ. ಸೊ ಸೆಲ್ಫಿ ತೊಗೊಂಡಿದ್ದೀನಿ, ನೋಡೋಣ ಇರಿ. ನನಗೆ ಎಷ್ಟು ಕೊಡ್ತಾನೆ ಅಂತ ಗೊತ್ತಿಲ್ಲ. 331 ರೂಪಾಯಿ ಕೊಟ್ಟಿದ್ದಾನೆ 21 ಕಿಲೋಮೀಟ್ರ್ ಡ್ರಾಪ್ಗೆ ಓಲಾದಲ್ಲಿ. ಸೊ ಓಕೆನಾ. ಸೊ ಓಲಾ ಡ್ಯೂಟಿ ಆನ್ ಆಗೈತೆ. ಸೊ ಊಬರ್ ಆಫ್ ಮಾಡ್ಕೊಂಬಿಟ್ಟಿದ್ದೆ ಈಗ ಬರ್ಬೇಕಾರೆ. ನಮ್ಮ ಯಾತ್ರೆಲಂತೂ ಬೇಜಾನ್ ಬುಕ್ಕಿಂಗ್ಸು ನೋಡಿ. ಇಲ್ಲಿ ಬುಕ್ಕಿಂಗ್ ಬೀಳ್ತಿದೆ. ಪಿಕಪ್ 3 ಕಿಲೋಮೀಟ್ರ್ ಪಿಕಪ್ಪು. ಸೊ ತಗೊಳಕ್ಕೆ ಹೋಗಲ್ಲ. ಈ ಟ್ರಾಫಿಕ್ ಟೈಮಲ್ಲಿ ಲಾಂಗ್ ಪಿಕಪ್ ಕೊಟ್ಟರೆ ಯಾರೂ ಹೋಗೋಕ್ಕಾಗಲ್ಲ. ಹೋಗೋಷ್ಟಕ್ಕೆ ಕಸ್ಟಮರ್ ಲೊಕೇಶನ್ಗೆ ಹೋಗೋಷ್ಟಕ್ಕೆ ಸುಮ್ಮನೆ ಕ್ಯಾನ್ಸಲ್ ಮಾಡ್ತಾರೆ. ಕಾಯತ್ತೆ ಪೇಷನ್ಸ್ ಅವ್ರಿಗಿರಲ್ಲ. ಸೊ ಈಗ ಊಬರ್ ಕೂಡ ಅಪ್ಲಿಕೇಶನ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ಶಾರ್ಟ್ ಟ್ರಿಪ್ಪು 4 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಪಿಕಪ್ಪು, 5 ಕಿಲೋಮೀಟ್ರ್ ಡ್ರಾಪ್ ಕೊಡ್ತಾನೆ. ಈ ಥರ ಅದನ್ನು ಹೋಗಲ್ಲ ನಾನು. ಈ ಲಾಂಗ್ ಪಿಕಪ್ ಬಂದು ಟ್ರಾಫಿಕ್ ಎಲ್ಲಿರೋ ಟೈಮಲ್ಲಿ ಕೊಟ್ಟರೆ ಹೆಂಗೆ ಹೋಗ್ಬೋದು. ಈ ಟೈಮಲ್ಲಿ ಹೋದ್ರೆ ಸ್ವಲ್ಪ ಲಾಸ್ ಆಗುತ್ತೆ ಗೈಸ್. ನೋಡಿ ಇವಾಗ ಸ್ಕ್ರೀನಲ್ಲಿ ಒಂದು ನಿಮಿಷ ಹಾಕ್ತೀನಿ ನೋಡಿ. ಹಾಕಿದ್ದೀನಿ ಸ್ಕ್ರೀನಲ್ಲಿ. ಇವಾಗ ಬುಕ್ಕಿಂಗ್ಸ್ ಬೀಳ್ತಿದ್ದಾವೆ. ಹತ್ತತ್ರ ನಾನು ಇಲ್ಲಿ ITPL ರೋಡಿಗೆ ಬಂದು ಸಿಗಾಕೊಂಬಿಟ್ಟಿದ್ದೀನಾ. ಬುಕ್ಕಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಏನೋ ಬರ್ತಿದೆ. ಅದು ಪಿಕಪ್ ಎಷ್ಟು ಕಿಲೋಮೀಟ್ರ್ ಗೊತ್ತಾ? 7 ಕಿಲೋಮೀಟ್ರ್ ಪಿಕಪ್ಪು, 9 ಕಿಲೋಮೀಟ್ರ್ ಪಿಕಪ್ಪು. ಡ್ರಾಪ್ ಬಂದು 5 ಕಿಲೋಮೀಟ್ರ್ ಡ್ರಾಪು, 8 ಕಿಲೋಮೀಟ್ರ್ ಡ್ರಾಪ್. ಈ ಥರ
ಡ್ರಾಪ್ ಎಷ್ಟಾರು ಇರಲಿ, ಪಿಕಪ್ ಒಂದೂವರೆ 2 ಕಿಲೋಮೀಟ್ರ್ ಒಳಗಡೆ ಕೊಟ್ಟರೆ ಹೆಂಗೆ ಹೋಗ್ಬೋದು. ಈ ಟೈಮಲ್ಲಿ ಟೈಮ್ 10:43 ಇವಾಗ. ಸೊ ಈ ಟೈಮಲ್ಲಿ ಹೋದ ಈ ಟ್ರಾಫಿಕಲ್ಲಿ ನಾವು 6 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಪಿಕಪ್ಪನ್ನ ತಗೊಂಡು ಕಸ್ಟಮರ್ ಲೊಕೇಶನ್ಗೆ ಹೋಗೋಷ್ಟು ಸುಮ್ಮನೆ ಟೈಮ್ ವೇಸ್ಟು. ಅವರು ಕ್ಯಾನ್ಸಲ್ ಅಂತೂ ಪಕ್ಕ ಮಾಡೇ ಮಾಡ್ತಾರೆ, ಕಾಯದ ಪೇಷನ್ಸ್ ಇರಲ್ಲ. ಇಟ್ಲಾಗ ನಮಗೇನು ಸಿಗೋದು ಇಲ್ಲ, ಸುಮ್ಮ ಫ್ಯೂಲ್ ವೇಸ್ಟ್ ನಮಗೆ. ಸೊ ಅದಕ್ಕೋಸ್ಕರ ತಗೊಳ್ದಾಗ ಕೂತಿದ್ದೀನಿ. ಕಂಟಿನ್ಯೂಸ್ ಆಗಿ ಬುಕ್ಕಿಂಗ್ ಬರ್ತಿದ್ದಾವೆ. ಸೊ ಅದಕ್ಕೆ ನೀವು ಒಂದು ಸಲ ತೋರ್ಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ವೀಡಿಯೋ ಮಾಡ್ತಾಯಿದ್ದೀನಿ, ಸ್ಕ್ರೀನ್ ರೆಕಾರ್ಡ್ ಆನ್ ಆಗಿದೆ, ಆದರೂ ಇವಾಗ ಒಂದು ಬುಕ್ಕಿಂಗು ಕೊಡ್ತಿಲ್ಲ. ನೋಡಿ, ಊಬರಲ್ಲೂ ಆನ್ ಮಾಡ್ಕೊಂಡಿದ್ದೀನಿ, ಓಲಾದಲ್ಲೂ ಆನ್ ಆಗಿದೆ. ನೋಡಿ ಇಲ್ಲಿ ಬಂತು ನೋಡಿ ಬುಕ್ಕಿಂಗ್. ಇದು 8 ಕಿಲೋಮೀಟ್ರ್. ನೋಡಿ ಇಲ್ಲಿ 8 ಕಿಲೋಮೀಟ್ರ್ ಪಿಕಪ್, 5.5 ಕಿಲೋಮೀಟ್ರ್ ಡ್ರಾಪು, 173 ರೂಪಾಯಿ ಕೊಡ್ತಾವನೆ. ಈ ಟ್ರಾಫಿಕಲ್ಲಿ 8.5 ಕಿಲೋಮೀಟ್ರ್ ಹೋಗೋಕ್ಕಾಗತ್ತಾ? ಈ ಥರ. ಓಲಾದಲ್ಲೇನೋ ಅಷ್ಟೇನು ಬುಕ್ಕಿಂಗ್ಸ್ ಏನು ಬರ್ತಿಲ್ಲ. ಊಬರಲ್ಲಿ ಮಾತ್ರ ಕಂಟಿನ್ಯೂಸ್ ಆಗಿ ಬುಕ್ಕಿಂಗ್ಸ್ ಬೀಳ್ತಿದ್ದಾವೆ. ಸೊ ನೋಡೋಣ. ಈ ಟ್ರಾಫಿಕಲ್ಲಿ ಸುಮ್ಮನೆ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಒಂದು 2 ಕಿಲೋಮೀಟ್ರ್ ಒಳಗಡೆ ಯಾವ್ದಾದ್ರು ಪಿಕಪ್ ಬಂದು ತಗೊಳ್ತೀನಿ, ಲಾಂಗ್ ಎಷ್ಟಾದ್ರೂ ಬಿಸಾಕಲಿ ಡ್ರಾಪು. ಏನಿದೆ 6 ಕಿಲೋಮೀಟ್ರು ಈಕೋ ವರ್ಲ್ಡು, 6 ಕಿಲೋಮೀಟ್ರ್ ಕೃಷ್ಣಾಜಪುರಂ ಅಯ್ಯಪ್ಪ ನಗರ. ಇಲ್ಲಿಂದ ಹೋಗೋಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ. ಇದು ನೋಡಿ 9.5 ಕಿಲೋಮೀಟ್ರ್ ಪಿಕಪ್ಪು, 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಡ್ರಾಪ್ ಅಂತೆ, 155 ರೂಪಾಯಿ. ಇದ್ಯಾವುದೋ ಐತೆ 341 ರೂಪಾಯಿ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದೆಲ್ಲ 6 ಕಿಲೋಮೀಟ್ರಲ್ಲಿ ಅವ್ರ ಜನ ಕಾಯೋಂಥ ಪೇಷನ್ಸ್ ಇರೋದಿಲ್ಲ ಅವ್ರಿಗೆ. ಸುಮ್ಮನೆ ತಗೊಂಡು ಹೋಗೋದ್ರು ನಾವು ವೇಸ್ಟು. ಅರ್ಧ ರೋಡ್ಗೆ ಕ್ಯಾನ್ಸಲ್ ಮಾಡ್ತಾರೆ. ಇವಾಗ 2ನೇ ಬುಕ್ಕಿಂಗ್ ಬಿತ್ತು. ಟೈಮ್ ಬಂದು 11:30. ಹತ್ರ 3/4 ಗಂಟೆ ವೇಟ್ ಮಾಡಿದ್ದೀನಿ ಆಯ್ತಾ. ಇದು ಒಂದು ಪಿಕಪ್ ಬಂದು 4 ಕಿಲೋಮೀಟ್ರ್ ಪಿಕಪ್ ಇತ್ತು. ಟೈಮ್ 11:30 ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ತಗೊಂಡೆ. ಸೊ ಹತ್ರ ಇವಾಗ 1 ಕಿಲೋಮೀಟ್ರ್ ಇದೆ ಪಿಕಪ್ಗೆ. ಡ್ರಾಪ್ ಬಂದು ಇಂದಿರಾನಗರ. ಇದು ಬಂದು ಓಲಾದಲ್ಲಿ ಬಂದಿರೋಂಥ ಬುಕ್ಕಿಂಗ್ ಆಯ್ತಾ. ಸೊ ಹೋಗ್ತಾ ಇದ್ದೀನಿ, 1 ಕಿಲೋಮೀಟ್ರ್ ಇದೆ, ನೋಡೋಣ. ಇದಕ್ಕಿಂತ ಮುಂಚೆ ಒಂದು ಏರ್ಪೋರ್ಟ್ ಒಂದು ಬಂದಿತ್ತು, 1100 ರೂಪಾಯಿ. ಅದು ಕ್ಲಿಕ್ ಮಾಡಿದೆ, ಪಟ್ ಅಂತ ಹಂಗೆ ಹೊಂಟಾಯ್ತು. ಏನು ಮಾಡೋಕ್ಕಾಗಲ್ಲ. A few minutes later. ಗೈಸ್, 2ನೇದು ಡ್ರಾಪ್ ಮಾಡಾಯ್ತು. ಈಗ 3ನೇದು ಕೂಡ ಓಲಾದಲ್ಲೇ ಬುಕ್ಕಿಂಗ್ ಬಿದ್ದಿದೆ, 2 ಕಿಲೋಮೀಟ್ರ್ ಪಿಕಪ್ಪು. ಹುಳಿಮಾವು ಡ್ರಾಪ್ ಇದು 270 ಚಿಲ್ಲರೆ ತೋರಿಸ್ತೈತೆ. ಸೊ ನೋಡೋಣ, ಬಂದು ಹೋಗೋಣ. ಗೈಸ್, ಆಗಲೇ ಹೇಳಿದ್ನಲ್ಲ 3ನೇ ಬುಕ್ಕಿಂಗ್ ಬಿತ್ತು ಅಂತ ಓಲಾದಲ್ಲಿ. ಡ್ರಾಪ್ ಮಾಡ್ತೀನಿ ಬಿತ್ತು, ಹೋಗ್ತಿದ್ದೆ, ಕ್ಯಾನ್ಸಲ್ ಮಾಡಿದ್ದಾನೆ. ಈಗ ಇಲ್ಲೇ ಇಂದಿರಾನಗರ ಹತ್ರ ಗಾಡಿಯ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಟೈಮ್ ಬಂದು 12:31. ಅರ್ನಿಂಗ್ಸ್ ಬಂದು ಒಂದು ಎಷ್ಟು 600 ಚಿಲ್ಲರೆ ಆಗೈತೆ ಅಷ್ಟೇ 2 ಬುಕ್ಕಿಂಗಿಂದ. ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು ನೋಡಿ, ಇನ್ನೊಂದು ಬುಕ್ಕಿಂಗ್ ಬೀಳ್ತಿದೆ, ತಗೊಳ್ಳಲ್ಲ ಆಯಿತಾ. ಸೊ ಈಗ 5 ಗಂಟೆಗೆ ಕರೆಕ್ಟಾಗಿ ಟೋಟಲ್ ನಾನು ಬೆಳಗ್ಗೆ 8:45 ಲೆಕ್ಕ ಆನ್ ಮಾಡ್ಕೊಂಡಿದ್ದಲ್ಲ. ಸೊ 8:45 ಇಲ್ಲಿವರೆಗೂ ಹತ್ರ ಒಂದು ನೆಲಮಂಗಲದಲ್ಲಿದ್ದೀನಿ. ಲಾಸ್ಟ್ ಟ್ರಿಪ್ ಇದು, ನೆಲಮಂಗಲ ಡ್ರಾಪ್ ಮಾಡಿದೆ. ಸೊ ಇದಕ್ಕೆ ಅಮೌಂಟ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ ಎಲ್ಲಪ್ಪ ನೋಡೋದು ಇದರಲ್ಲಿ. ಸೊ ನೋಡಿ, 425 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ 22 ಕಿಲೋಮೀಟ್ರ್ ಡ್ರಾಪ್ ಮಾಡಿರೋದು. ಸೊ 425 ರೂಪಾಯಿ ಕೊಟ್ಟು ನೆಲಮಂಗಲಕ್ಕೆ ಡ್ರಾಪ್ ಮಾಡಿರೋದು. ಸೊ 5ಗೂ 1 ಟೈಮ್ ಆಯಿತಾ. ಸೊ ಈಗ ಟೋಟಲ್ ಅರ್ನಿಂಗ್ಸ್ ಬಂದು ಆ ಟ್ರಿಪ್ಗೆ ಓಲಾದಲ್ಲೇ 2025 ರೂಪಾಯಿ ಆ ಟ್ರಿಪ್ಗೆ ಆಗೈತೆ ಆಯಿತಾ. ಊಬರಲ್ಲಿ 0.50 ತೋರಿಸ್ತೀನಿ ನೋಡಿ. ಊಬರಲ್ಲಿ 2 ಟ್ರಿಪ್ ಬಿತ್ತು. 1 ಟ್ರಿಪ್ಪು ಲೊಕೇಶನ್ಗೆ ಹೋಗಿ ಪಿಕಪ್ ಲೊಕೇಶನ್ಗೆ ಹೋಗಿ ಒಂದು 50 ಮೀಟ್ರ್ ಇದ್ದಂಗೆ ಕ್ಯಾನ್ಸಲ್ ಮಾಡ್ದೆ. ಇನ್ನೊಂದು 3 ಕಿಲೋಮೀಟ್ರ್ ಇದು ಪಿಕಪ್ ತೊಗೊಂಡಿದ್ದೆ. ಸರ್ 3 ಕಿಲೋಮೀಟ್ರ್ ಹೋಗೋಷ್ಟಿಗೆ ಅದನ್ನು ಕ್ಯಾನ್ಸಲ್ ಮಾಡ್ದೆ. ಟೋಟಲ್ ಯಾವುದೂ ಇಲ್ಲ, ಏನಿಲ್ಲ, 0. ಊಬರಲ್ಲೂ 0, ಮತ್ತು ಇನ್ಯಾವುದಲ್ಲೂ ಇಲ್ಲ. ಈಗ ಆಗಿರೋದು ಬರೀ ಓಲಾದಲ್ಲಿ ಮಾತ್ರ ಆಗಿರೋದು. ಸೊ ಈಗ 5 ಗಂಟೆ ಆಗೈತೆ, ಮನೆಗೆ ಹೋಗ್ಬೇಕು. ಸ್ವಲ್ಪ ನನ್ನ ಮಗ ಹುಷಾರಿಲ್ದಾರ ರೀಸನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತೆ ಫೋನ್ ಮಾಡಿದ್ದು ಮನೆಯಿಂದ. ಸೊ ಮನೆಗೆ ಹೋಗ್ಬೇಕು. ಸೊ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿಂದ ಹೋಮ್ ಲೊಕೇಶನ್ ನಾನು ಏರ್ಪೋರ್ಟ್ಗೆ ಹಾಕೊಂಡು ಒಂದು ರೌಂಡ್ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಬರ್ತೀನಿ. ಸೊ ನೋಡೋಣ, 50 ಕಿಲೋಮೀಟ್ರ್ ಏರ್ಪೋರ್ಟ್ ಇಲ್ಲಿಂದ. ಯಾವ್ದಾದ್ರು ಬೀಳ್ತವ ಡ್ಯೂಟಿ ಇಲ್ವೋ ಗೊತ್ತಿಲ್ಲ ಇಲ್ಲಿ ನನಗೆ. ಸೊ ಹೋಮ್ ಲೊಕೇಶನ್ ಓಲಾದಲ್ಲಿ ಮತ್ತು ಊಬರಲ್ಲಿ ಎರಡೂ ಕೂಡ ಹಾಕೊಂಡಿರ್ತೀನಿ.
ಯಾವ್ದಾದ್ರು ಬಿದ್ದರೆ ಏರ್ಪೋರ್ಟ್ ಡ್ರಾಪ್ ಮಾಡಿ ಹಂಗೆ ಮನೆಗೆ ಹೋಗ್ತೀನಿ. ಸೊ ಈಗ ಎರಡರಲ್ಲೂ ಆನ್ ಮಾಡ್ಕೊಂಡಿದ್ದೀನಿ. ನಮ್ಮ ಹತ್ರಲ್ಲೂ ಕೂಡ ಹೋಮ್ ಲೊಕೇಶನ್ ಹಾಕೊಂಡು ನೋಡೋಣ ಬೀಳ್ತು ಅಂತ. ನಮ್ಮ ಹತ್ರದಲ್ಲಿ 3ರಲ್ಲೂ ಕೂಡ ಈಗ ನಮ್ಮ ಇದು ಹೋಮ್ ಲೊಕೇಶನ್ ಏರ್ಪೋರ್ಟ್ಗೆ ಹಾಕೊಂಡಿದ್ದೀನಿ. ಸೊ ಏರ್ಪೋರ್ಟ್ ಡ್ರಾಪ್ ಮಾಡಿ ಮನೆಗೆ ಹೋಗೋಣ ಅಂತ ನೋಡೋಣ ಬೀಳ್ತಾ. ಈಗ 5:03 ಟೈಮು. ಫುಲ್ ಮಳೆ ಬರೋಕ್ಕೆ ಶುರು ಆಗೋಯ್ತು. ಅದತ್ರ ಇಲ್ಲಿ ಗುರ್ಗಂಟೆಪಳ್ಳಿ ಹತ್ರ ಬ್ರಿಡ್ಜ್ ಇದೆಯಲ್ಲ, ಸೊ ಬ್ರಿಡ್ಜ್ ಹತ್ರ ಬಂದೆ, ಕಾಲಿನೇ ಬಂದೆ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಇನ್ನು ಮಕ್ಕಳು ಇಂಪಾರ್ಟೆಂಟು, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಏನು ಬುಕ್ಕಿಂಗ್ಸು ಅದು ಇದು ಅಂತ ಕಾಯ್ತಾ ಕುತ್ಕೊಂಡ್ರೆ ಇಲ್ಲಿ ಮಕ್ಕಳನ್ನ ಹೆಲ್ತ್ ನೋಡ್ಬೇಕು. ಫಸ್ಟು ದುಡ್ಡು ಸಂಪಾದನೆ ಮಾಡೋದು ಇದ್ದಿದ್ದೆ, ಯಾವಾಗಲೂ ಮಾಡ್ಬೋದು. ಅದಕ್ಕೋಸ್ಕರ ಹಂಗೆ ಆನೆಲ್ಲ ಐತೆ, ಡ್ಯೂಟಿ ಆನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಏನು ಏರ್ಪೋರ್ಟ್ಗೇನು ಹೋಮ್ ಲೊಕೇಶನ್ ಕೊಟ್ಟಿಲ್ಲ, ಅಥವಾ ನಿಯರ್ ಬೈ ಬುಕ್ಕಿಂಗ್ಸು ಕೊಡ್ತಿಲ್ಲ. ಹತ್ರ ಟೈಮ್ ಆಗಲೇ ಬಂದು ಒಂದು 6:27. ಸ್ನೇಹಿತರೆ, ಟೈಮ್ ಬಂದು ಸ್ಕ್ರೀನಲ್ಲಿ ಹಾಕಿದ್ದೀನಿ, ನೋಡ್ಕೋಬೋದು, 8 ಗಂಟೆ ಆಯಿತಾ. ಸೊ ಇವಾಗ ಮನೆ ಹತ್ರ ಬಂದಿದ್ದೀನಿ, ಇನ್ನು ಆಸ್ಪತ್ರೆಗೆ ಹೋಗ್ಬೇಕು. ಸೊ ವಿಡಿಯೋನ ಕ್ಲೋಸ್ ಮಾಡಿ ಎಂಡ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ಕ್ರೀನಲ್ಲಿ ತೋರಿಸ್ತೀನಿ. ಲಾಸ್ಟ್ ಟ್ರಿಪ್ ಬಂದು ಊಬರಲ್ಲಿ ಒಂದು ಟ್ರಿಪ್ ಬಂತು, ಏರ್ಪೋರ್ಟ್ಗೆ ಹೋಮ್ ಲೊಕೇಶನ್ ಹಾಕೊಂಡಿದ್ನಲ್ಲ. ಸೊ ಏರ್ಪೋರ್ಟ್ಗೆ ಡ್ಯೂಟಿ ಕೊಡಲಿಲ್ಲ, ನೆನ್ಮಗ್ಲಿಂದ ಹತ್ತತ್ರ ಖಾಲಿನೇ ಬಂದ್ಬಿಟ್ಟೆ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಹತ್ತತ್ರ ಹೆಬ್ಬಾಳ ಹತ್ರ ಬಂದಾಗ ಒಂದು ಟ್ರಿಪ್ ಬಂತು ನಾರಾಯಣಪುರಕ್ಕೆ. ಇದು ನಾರಾಯಣಪುರಕ್ಕೆ ಅದು ಡ್ರಾಪ್ ಮಾಡಿದೆ. ಊಬರಲ್ಲಿ ಒಂದೇ ಒಂದು ಟ್ರಿಪ್ ಆಗಿರೋದು ಇವತ್ತು. ನೋಡಿ ಸ್ಕ್ರೀನಲ್ಲಿ ಹಾಕಿದ್ದೀನಿ, 183 ರೂಪಾಯಿ ಕೊಟ್ಟಿದ್ದೀನಿ ಒಂದು ಟ್ರಿಪ್ಗೆ ಆಯಿತಾ. ಅದು ಬಿಟ್ಟರೆ ಇನ್ನು ಓಲಾದಲ್ಲಿ ನೋಡೋಕೆ ಹೋದರೆ, ನಿಮಿಷ ಓಲಾ ಅನ್ಬಿಟ್ಟು ತೋರಿಸ್ತೀನಿ. ಓಲಾದಲ್ಲಿ ಅಲ್ಲಿ ಹೇಳಿದ್ನ ನಿಮಗೆ. ಸೊ 2,000 ಚಿಲ್ಲರೆ, ಸೊ ಅಷ್ಟೇ ಆಗಿರೋದು. ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಿದ್ಯಾ, 6 ರೈಡ್ಸ್ ಆಗಿದೆ, 2,026 ರೂಪಾಯಿ ಟೋಟಲ್ ಆಗಿರೋದು ಆಯಿತಾ. ಸೊ ಇಷ್ಟು ಸ್ನೇಹಿತರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹತ್ತತ್ರ ಇವತ್ತು ಬೆಳಗಿನ ಜಾವ 8:45 ಅಂದರೆ 9 ಗಂಟೆ ಕೌಂಟ್ ತಗೊಂಡ್ರು. 9ರಿಂದ ಇವಾಗ 8 ಗಂಟೆ. ಸೊ 8 ಗಂಟೆ ಅಂದರೆ ಬೇಗನೆ ಮುಗೀತು, 7 ಗಂಟೆಗೆ ಮುಗೀತು. ಹತ್ತತ್ರ ಒಂದು 9 ಅವರ್ ಲಾಗಿನ್ 2,200 ರೂಪಾಯಿ ಆಗೈತೆ ಆಯಿತಾ. ಸೊ ಇದು ಲಾಸೇ ಇದು. ಸೊ ಇದು ಏನಕ್ಕೂ ಪ್ರಯೋಜನ ಇಲ್ಲ ಇದು ಆಯಿತಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇದ್ರಲ್ಲಿ ಪಾರ್ಟ್ 2 ವಿಡಿಯೋ ಬರಲ್ಲ, ಏನಕ್ಕಂದರೆ ವಿಡಿಯೋನ ಕ್ಲೋಸ್ ಮಾಡ್ತಿರೋದ್ರಿಂದ ಪಾರ್ಟ್ 2 ವಿಡಿಯೋ ಹಾಕಲ್ಲ. ನಾಳೆಯಿಂದ ಬರುವಂಥ ವಿಡಿಯೋದಲ್ಲಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಬರುತ್ತೆ, ಫುಲ್ ಡೇ ಮಾಡ್ತೀನಿ ಅವಾಗ, ಓಕೆನಾ. ಸೊ ವಿಡಿಯೋನೆಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಸ್ನೇಹಿತರೆ, ಅಲ್ಲಿಗೆ ಸಿಗೋಣ. ಟೇಕ್ ಕೇರ್, ಸಿ ಯು, ಬಾಯ್.